ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಗುರುವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಗುರುವಾರ ಬೆಳಗ್ಗೆ ಎದ್ದು ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟವನ್ನು ಒರೆಸ್ಲಿಕ್ಕೆ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಲಿಕ್ವಿಡಿಂದನೇ ಅಚ್ಚುಕಟ್ಟಾಗಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಎಂಥ ಜಿಡ್ಡಿದ್ರೂ ಸಹ ಹೋಗುತ್ತೆ. ಸಿಂಪಲ್ ರೆಮಿಡಿ, ಮನೇಲೇ ಇರ್ತಕ್ಕಂತಹ ರೆಮಿಡಿಗಳು. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವಾಗ ನಾನು ಅರ್ಧ ಲೀಟರ್ ನೀರನ್ನು ತಗೊಂಡಿದ್ದೀನಿ. ತಗೊಂಡಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡವನ್ನು ತಗೊಂಡಿದ್ದೀನಿ. 2 ಸ್ಪೂನಷ್ಟು ಯಾವುದಾದ್ರೂ ಸರಿ ನಿಮ್ಮ ಮನೇಲಿ ಪಾತ್ರೆ ತೊಳೆಯುವಂತಹ ಯಾವುದಾದ್ರೂ ಲಿಕ್ವಿಡ್ ಇದ್ದರೆ ನಾನು ತಗೊಳ್ಳಿ. ನಾನಿಲ್ಲಿ ಮೈಸೂರು ಸ್ಯಾಂಡಲ್ ಅವ್ರದ್ದು 2 ಚಮಚ ಪಾತ್ರೆ ತೊಳೆಯೋ ಒಂದು ಲಿಕ್ವಿಡನ್ನು ತೊಗೊಂಡಿದ್ದೀನಿ, ಡಿಶ್ ವಾಶ್ ಲಿಕ್ವಿಡನ್ನು. ಹಾಗೆಯೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ 1 ಹೋಳು ನಿಂಬೆಹಣ್ಣನ್ನು ಹಿಂಡಿದ್ದೀನಿ. ನಿಂಬೆಹಣ್ಣಿಂದ ಒಳ್ಳೆ ಘಮ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಜಿಡ್ಡೆಲ್ಲ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ತುಂಬ್ಕೊಳ್ತಾ ಇದ್ದೀನಿ. ಈ ಸ್ಪ್ರೇ ಬಾಟಲ್ ಬಂದ್ಬಿಟ್ಟು ಮೀಶೋದಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಯಾವುದೇ ಸ್ಪ್ರೇ ಬಾಟಲನ್ನ ತೊಗೋಬೇಕಾದ್ರೂ ನೋಡಿ ಮಾಡಿ ತಗೊಳ್ಳಿ. ಇಲ್ಲ ಅಂತಂದರೆ ನಾವು ನಾವು ಸ್ಪ್ರೇ ಮಾಡೋ ಒಂದು ಜಾಗದಲ್ಲಿ ನೀರನ್ನು ಸೋರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇವಾಗ ಸ್ಟವ್ನೆಲ್ಲ ನೀಟಾಗೆಲ್ಲ ನಾವು ಒರೆಸ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಜಿಡ್ಡಾಗಿರ್ಬೋದು, ಹಳೇ ಜಿಡ್ಡುಗಳಿರುತ್ತಲ್ಲ, ಒಂದು ರೀತಿ ಗಮ್ ರೀತಿ ಅಂಟ್ಕೊಂಡಿರುತ್ತಲ್ಲ, ಆ ಥರ ಜಿಡ್ಡುಗಳಾಗಿರ್ಬೋದು, ಎಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಹೋಗುತ್ತೆ. ಜೊತೆಗೆ ಅಡುಗೆ ಸೋಡಾ, ನಿಂಬೆ ಹಣ್ಣಿನ ರಸ ಹಾಕಿರೋದ್ರಿಂದ ಜಿರಳೆ ಕಾಟ ಇರೋದಿಲ್ಲ. ಉಜ್ಜಬೇಕಾಗಿಲ್ಲ, ಚೆನ್ನಾಗಿ ತಿಕ್ಕಬೇಕಾಗಿಲ್ಲ. ಸ್ಪ್ರೇ ಮಾಡಿ ನೀಟಾಗಿ ಒದ್ದೆ ಬಟ್ಟೆಲಿ ಒರೆಸ್ಕೊಂಬಂದ್ಬಿಟ್ರೆ ಸಾಕು, ಚೆನ್ನಾಗಿ ಜಿಡ್ಡಿನ ಅಂಶ ಎಲ್ಲ ಹೊರಟೋಗುತ್ತೆ. ಈ ರೀತಿಯಾಗಿ ನಾನು ಪ್ರತಿ ಸಲನೂ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತೀನಿ. ಕೆಲವೊಂದು ಸಲ ಬಿಸಿ ನೀರಿಗೆ ಹಾಕಿ ರೆಡಿ ಮಾಡ್ಕೊಳ್ತೀನಿ. ತುಂಬ ಬೇಗ ಕ್ವಿಕ್ಕಾಗಿ ಆಗಬೇಕು, ಗೋಡೆ ಎಲ್ಲ ತುಂಬ ಗಲೀಜಾಗಿದೆ, ಡೀಪ್ ಕ್ಲೀನ್ ಮಾಡೋವಂಥ ಸಂದರ್ಭಗಳಲ್ಲಿ ಬಿಸಿ ನೀರನ್ನು ಯೂಸ್ ಮಾಡಿಕೊಂಡು ಅದನ್ನು ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತೀನಿ. ಮನೆಯಲ್ಲಿ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಆಯಿತಾ. ನಿಮ್ಮನೆ ಏನಾದ್ರೂ ನಿಂಬೆ ರಸ ಇಲ್ಲ ಅಂತಂದರೆ ಖಂಡಿತ ಈ ಲಿಕ್ವಿಡ್ನ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಒಂದು ಉಪಯೋಗ ಇರೋದಿಲ್ಲ. ನಿಂಬೆ ರಸ ಹಾಕಿದ್ರೇ ತುಂಬಾ ಚೆನ್ನಾಗಿ ವರ್ಕೌಟ್ ಆಗೋದು. ಸ್ಟವ್ನೆಲ್ಲ ಒರೆಸ್ಕೊಂಡಾದ್ಮೇಲೆ, ಇನ್ನು ಗುರುವಾರ ಅಲ್ವಾ, ಸ್ಟವ್ ಎಲ್ಲ ಒರೆಸ್ಕೊಂಡಾದ ತಕ್ಷಣವೇ ಸ್ಟವ್ವಿಗೆ ಮಾಮೂಲಿ ನಾನೇನು ವಿಭೂತಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಹೂವನ್ನು ಇಟ್ಟು ಕೈ ಮುಗಿದು ಮಿಕ್ಕಿದ ಕೆಲಸಗಳನ್ನು ಮಾಡ್ಕೋಬೇಕು. ಇದಕ್ಕೆ ಪ್ರತಿದಿನವೂ ಅರಶಿನ ಕುಂಕುಮ ಇಟ್ಟರೆ ಒಳ್ಳೆಯದು. ಕೆಲವೊಂದು ಸಲ ಸ್ನಾನ ಮಾಡದಿರ ಮಾತ್ರ ಅರಶಿನ ಕುಂಕುಮವನ್ನು ಇಡೋದಕ್ಕೆ ಹೋಗಬೇಡಿ. ಸ್ನಾನ ಮಾಡಿ ಅಥವಾ ಮೈಲಿಗೆ ಏನಾದರೂ ಆಗಿತ್ತು ಅಂದರೆ ತಲೆಗೆ ಸ್ನಾನ ಮಾಡಿ. ಮೈಲಿಗೆ ನಾನು ಆಗಿಲ್ಲ ಅಂದ್ರೂ ಸಹ ಬೆಡ್ ಮೇಲೆ ಮಲಗಿರ್ತೀರಲ್ವ, ತಲೆಗೊಂದು ಚೊಂಬು ನೀರು ಬಿಟ್ಕೊಂಡ್ರೆ ಏನೂ ಆಗೋದಿಲ್ಲ. ಸ್ಟವ್ವನ್ನ ನೀಟಾಗಿ ಒರೆಸಿ ಒಂದು ಹರಳು ಹೂವು ಇಲ್ಲ ಒಂಚೂರು ಅರಶಿನ ಕುಂಕುಮ ಇಟ್ಟು ನೀಟಾಗಿ ಒಂದು ರಂಗೋಲಿ ಎಳೆದುಬಿಟ್ಟು ಆಮೇಲೆ ಪೂಜೆ ಮಾಡಿಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಮೊದಲನೇದಾಗಿ ಹಾಲನ್ನು ಕಾಯಿಸಬೇಕು. ಪ್ರತಿದಿನವೂ ಇದೊಂದು ಮಾಡ್ಕೊಂಡು ಬನ್ನಿ. ಪ್ರತಿದಿನವೂ ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ಮನೇಲಿರುತ್ತೆ. ಮನೆಯಲ್ಲಿ ಯಾವತ್ತು ಪಾಸಿಟಿವ್ ವೈಬ್ಸ್ ಇರುತ್ತೋ ಅಲ್ಲಿ ಪ್ರತಿದಿನ ಒಳ್ಳೆ ಕೆಲಸಗಳಾಗುತ್ತೆ, ಒಳ್ಳೆ ಆಲೋಚನೆಗಳು ಬರುತ್ತೆ. ಏನೇ ಕೆಲಸಗಳು ಹಿಡಿದಿದ್ದು ಸಕ್ಸಸ್ ಆಗುತ್ತೆ. ಪ್ರತಿದಿನವೂ ಒಂದು ಸ್ವಲ್ಪನಾದ್ರೂ ಹಾಲು ಇರಬೇಕು ಮನೆಯಲ್ಲಿ. ಸಂಪೂರ್ಣವಾಗಿ ಹಾಲು ಖಾಲಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ಖಾಲಿ ಆಗೋಂಗೆ ಇಟ್ಕೋಬೇಡಿ. ಅಟ್ಲೀಸ್ಟ್ ಒಂದು ಅರ್ಧ ಲೋಟ ಹಾಲಾದರೂ ಮನೆಯಲ್ಲಿ ಇಟ್ಕೊಂಡಿರಿ. ಮನೆ ಮೊಸರು ಹಾಲು ಮಹಾಲಕ್ಷ್ಮಿ ಇದ್ದಂಗೆ ಅಂತ ಹೇಳ್ತೀವಿ. ಮಹಾಲಕ್ಷ್ಮಿ ಇರೋಂದ್ರೆ ಪ್ರತಿಯೊಂದು ದವಸ ಧಾನ್ಯಗಳು ಸಹ ಮಹಾಲಕ್ಷ್ಮಿ ಸ್ವರೂಪನೇ ಆಗಿರುತ್ತಾರೆ. ಯಾಕೆ ಹೇಳಿ, ಮುಸ್ಸಂಜೆ ಟೈಮಲ್ಲಿ ಅರಿಶಿನ ಕುಂಕುಮ ಮೊಸರು ಇದನ್ನೆಲ್ಲ ಬೇರೆಯವ್ರ ಮನೆಗೆ ಕೊಡಬೇಡಿ, ಬೇರೆಯವ್ರ ಮನೆಯಿಂದ ತರಬೇಡಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ಲಕ್ಷ್ಮಿ ಸ್ವರೂಪ. ಯಾಕೆ ತರಬೇಡಿ ಅಂತ ಹೇಳ್ತಾರೆ ಗೊತ್ತಾ? ಒಳ್ಳೆಯದೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಟ್ಟದ್ದು ಬಂದುಬಿಟ್ರೆ ಮುಸ್ಸಂಜೆ ಟೈಮಲ್ಲಿ ಬೇಗ ಈ ಕೆಲವೊಂದು 1 ಅಂಟು ಕಾಯಿಲೆಗಳು, ಅಂಟು ಜಾಡ್ಯಗಳು, ಅಂಟು ಇರುವೆಗಳು, ಇವೆಲ್ಲ ಅಂಟಾದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಂಟ್ಕೊಂಡ್ರೆ ಬೇಗ ಹೋಗಲ್ವಂತೆ. ಹಾಗೇನೆ ಲಕ್ಷ್ಮಿ ಒಂದು ಮನೆಯಿಂದ ಕೆಟ್ಟ ಒಂದು ದರಿದ್ರ ಲಕ್ಷ್ಮಿ ನಮ್ಮ ಮನೆಗೆ ಬಂದರೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಆ ಕಾರಣಕ್ಕೆ ಹುಷಾರು. ಬೇರೆಯವ್ರ ಮನೆಯಿಂದ ಏನೇ ತರಬೇಕಾದ್ರೂ ಜೋಪಾನ. ಅಂಗಡಿಯವ್ರು ಏನೋ ತೊಗೊಂಡು ಬಂದಿದ್ದೀನಿ ಅಂಗಡಿಯಿಂದ, ಒಂದು ಕಬ್ಬಿಣದ ವಸ್ತು ಮರ್ತ್ಕೊಂಡಿದ್ದೀನಿ ಅಂದರೆ ರಿಟರ್ನ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಬಂದುಬಿಡಿ. ಇಲ್ಲಾಂದರೆ ನಿಮಗೆ ಹೊಡ್ತಾ ಬೀಳೋದು. ಆಯಿತಾ? ಇದೆಲ್ಲ ಆದಮೇಲೆ ಎಲ್ಲ ನೀಟಾಗೆಲ್ಲ ಒರೆಸಾಯಿತು, ಕಾಫಿ ಮಾಡ್ಕೊಂಡು ಕುಡ್ದಾಯಿತು. ಸ್ಟವ್ವನ್ನೆಲ್ಲ ಒರೆಸ್ಕೊಂಡು ಕಾಫಿ ಮಾಡಿ ಕುಡ್ದು ಇವಾಗ ಸೋಯಾ ಚಂಕ್ಸಿನ ಪಲಾವನ್ನ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಲ ನಾನು ರೆಸಿಪಿನ ತೋರಿಸಿರೋದ್ರಿಂದ ನಾನು ಈ ರೆಸಿಪಿನ ತೋರಿಸ್ಲಿಕ್ಕೆ ಹೋಗಿಲ್ಲ. ಸಿಂಪಲ್ಲು ಚಕ್ಕೆ ಲವಂಗ ಶುಂಠಿ
ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಮಾತ್ರ ನಾನು ಯಾವುದೇ ಪಲಾವ್ಗೂ ರುಬ್ಲಿಕ್ಕೆ ಹಾಕೋದಕ್ಕೆ ನಂಗೆ ಇಷ್ಟ ಇಲ್ಲ. ಒಗ್ಗರಣೆಗೆ ಹಾಕ್ತೀನಿ. ಸ್ವಲ್ಪ ಸೋಂಪು, ಸ್ವಲ್ಪ ತೆಂಗಿನಕಾಯಿ ಎಲ್ಲನೂ ರುಬ್ಕೊಂಡು ಟೊಮೊಟೊ ಈರುಳ್ಳಿನ ಒಗ್ಗರಣೆ ಕೊಟ್ಟು, ಪುದೀನ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕಿ, ಅದಾದಮೇಲೆ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಹಾಕಿ, ಅದಾದ ಮೇಲೆ ರುಬ್ಬಿಟ್ಕೊಂಡಿರೋ ಖಾರನ ಹಾಕಿ, ಅದಾದ ಮೇಲೆ ಚೆನ್ನಾಗಿ ಬಿಸಿ ಬಿಸಿ ನೀರನ್ನು ಹಾಕಿ, ಖಾರ ಹಾಕ್ಬೇಕಾದ್ರೆ ಸೋಯಾ ಚಂಕ್ಸ್ನ ಚೆನ್ನಾಗಿ ಬೇಯಿಸಿ ಅದನ್ನು ಉಪ್ಪು ಹಾಕ್ಬಿಟ್ಟು ಎಣ್ಣೆಗೆ ಬೇಯಿಸಿ ಹಿಂಡ್ಕೊಂಡಿಟ್ಟಿರಬೇಕು. ಅದಾದಮೇಲೆ ಸೋಯಾ ಚಂಕ್ಸ್ ಖಾರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ನೀರು ಹಾಕಿ, ಬಿಸಿ ನೀರು ಕುದ್ಮೇಲೆ ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತು ಅಂದರೆ ಪಲಾವು ರೆಡಿಯಾಗುತ್ತೆ. ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡಿರ್ತೀನಿ. ಮುಕ್ಕಾಲು ಭಾಗ ಬೆಂದ ಮೇಲೆ ಮುಚ್ಚಳ ಮುಚ್ಚಿ ವಿಸಲ್ ತಗೊಳ್ತೀನಿ. ಬನ್ನಿ, ಇವತ್ತು ತಲೆ ಕೂದಲು ತುಂಬ ಸಿಲ್ಕಿಯಾಗಿರಬೇಕು, ತಲೆ ಕೂದಲು ಉದುರೋದನ್ನು ತಪ್ಪಿಸ್ಬೇಕು. ಜೊತೆಗೆ ತಲೆಗೆ ಎಣ್ಣೆ ಹಾಕಿದ್ರೆ ಮುಖ ಎಲ್ಲ ಎಣ್ಣೆಮಯ ಆಗಿರುತ್ತಲ್ವ, ಆ ಎಣ್ಣೆನೂ ಸಹ ಪ್ರಯೋಜನ ಆಗಬೇಕು ನಮ್ಮ ಮುಖಕ್ಕೆ ಅಂದರೆ ಏನು ರೆಮಿಡಿ ಮಾಡ್ತಾಯಿದ್ದೀನಿ ಅಂತಲೂ ಸಹ ನೋಡ್ಕೊಬನ್ನಿ. ಆಲ್ರೆಡಿ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ ವಿಡಿಯೋದಲ್ಲಿ, ಅದನ್ನು ಸಹ ನೋಡ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟ್ ಎಣ್ಣೆನ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಆಯಿಲ್. ತಲೆ ಕೂದಲು ಉದುರುತ್ತಾ ಇದೆ, ತಲೆ ಕೂದಲು ಬಾಣಲಿ ಥರ ಆಗಿದೆ, ಅಂದರೆ ತುಂಬ ಸಂಪೂರ್ಣವಾಗಿ ನುಣ್ಣು ಬಾಣಲಿ ಥರ ಆಗಿದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅಲ್ಲಲ್ಲಿ ಜಾಗ ಜಾಗ ಪ್ಯಾಚಸ್ ಥರ ಆಗಿದೆ ಅನ್ನೋದಾದರೆ ಖಂಡಿತ ಈ ರೆಮಿಡಿನ ಯೂಸ್ ಮಾಡ್ಬೋದು. ಕಡ್ತ ಬರ್ತಾ ಇದೆ, ತಲೆ ಕೂದಲಕ್ಕೆ ಬುಡದಲ್ಲಿ ಹಗುರು ಥರ ಆಗ್ತಾ ಇದೆ, ಹಗುರೆಲ್ಲ ಕಡ್ತ ಬರ್ತಾ ಇದೆ, ಕೈ ಹಾಕಿ ಕೆರೆದ್ರೆ ಉಗುರು ಸಂದುಗಳಲ್ಲಿ ಪೇಸ್ಟ್ ರೀತಿ, ವೈಟ್ ಪೇಸ್ಟ್ ರೀತಿ ಮೆತ್ಕೊಳ್ಳುತ್ತೆ, ಹಿಟ್ಟಿನ ರೀತಿ ಆ ಥರ ಆಗ್ತಾ ಇದೆ. ಒಂದೇ ದಿನ ಸ್ನಾನ ಮಾಡಿ ಮತ್ತು ಸಂಜೆ ಟೈಮ್ಗೆ ತಲೆಯೆಲ್ಲ ನೆವೆ ಬರ್ತಾ ಇದೆ ಅಂತಂದರೆ ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ. ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಅರ್ಥ ಆಯ್ತಲ್ಲ? ಕೆಲವರಿಗೆ ತಲೆಯಲ್ಲಿ ಪತ್ತುಮಂಡೆ ಆಗಿರುತ್ತೆ, ಆ ಭಾಗದಲ್ಲಿ ಕೂದಲು ಉದುರೋಗಿರುತ್ತೆ. ಆ ಕೂದಲು ಉದುರೋಗಿರೋ ಜಾಗಕ್ಕೆ ಪತ್ತುಮಂಡೆ ಅಂದರೆ ಏನು ಗೊತ್ತಾ? ಗಾಯ ಟೈಪ್ ಆಗಿ ತಲೆಯಲ್ಲಿ ಪ್ಯಾಚಸ್ ಥರ ಆಗಿರುತ್ತೆ. ಆ ಪ್ಯಾಚಸ್ ಜಾಗದಲ್ಲೆಲ್ಲ ಕೂದಲು ಉದುರೋಗಿರುತ್ತೆ. ಇವತ್ತಿನ ದಿನದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಡಾಕ್ಟರ್ ಹತ್ರ ಹೋಗ್ತಾರೆ. ನಾವು ಹಂಗೆ ಹೋಗ್ತಿರ್ಲಿಲ್ಲ. ಅದಕ್ಕೂ ನಾಳೆ ಅದರ ರೆಮಿಡಿ ಮಾಡಿ ತೋರಿಸ್ತೀನಿ. ನೀಟಾಗಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಚೆನ್ನಾಗಿ ತುರಿದು ಸಿಪ್ಪೆ ತೆಗೆದು ತೊಳೆದು ತುರಿದು ಒಂದು ಲೋಟ ಎಣ್ಣೆ, ಕೊಬ್ಬರಿ ಎಣ್ಣೆ, ಮನೇಲೇ ಮಾಡಿಸಿರೋ ಕೊಬ್ಬರಿ ಎಣ್ಣೆಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಪಾತ್ರೆಗೆ ಹಾಕ್ಕೊಂಡು ಕ್ಯಾರೆಟ್ ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ನೋಡಿ. ಫಸ್ಟ್ ಹಾಕಿದಾಗ ಹೇಗೆ ಇತ್ತು, ಆಮೇಲೆ ಹೆಂಗಾಯಿತು, ಹೆಂಗೆ ಕಲರ್ ಚೇಂಜ್ ಆಯಿತು ಅಂತ. ಕ್ಯಾರೆಟ್ನ ಯಾವುದೇ ಕಾರಣಕ್ಕೂ ಸೀಸೋದಕ್ಕೆ ಹೋಗಬೇಡಿ. ಸೇಮ್ ನೋಡಿ, ಬೆಣ್ಣೆ ಕರಗಿಸಿದ್ರೆ ಮಡ್ಡಿ ಯಾವ ರೀತಿ ತಳಭಾಗದಲ್ಲಿ ನಿಂತ್ಕೊಳ್ಳುತ್ತೋ ಅದೇ ರೀತಿಯಾಗಿ ಕ್ಯಾರೆಟ್ ಸಹ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಹಾಗೆಯೇ ಕ್ಯಾರೆಟ್ ಆಯಿಲ್ ನೋಡ್ತಾ ಇದ್ದೀರಲ್ಲ, ಹಾಕಿದಾಗ ನಾನು ಕೊಬ್ಬರಿ ಎಣ್ಣೆ ಯಾವ ಕಲರ್ ಇತ್ತು, ಇವಾಗ ನೋಡಿ ಇದಕ್ಕೆ ಯಾವುದೇ ಏನನ್ನೂ ಸೇರಿಸಿಲ್ಲ. ಕ್ಯಾರೆಟ್ ಒಂದು ಬಿಟ್ಟರೆ ಬೇರೆ ಇನ್ನೇನೂ ಹಾಕಿಲ್ಲ ಸ್ನೇಹಿತರೆ. ಈ ವಿಟಮಿನ್ ಇ ಕ್ಯಾಪ್ಸಲ್ನ ನಾನು ಇದಕ್ಕೆ ಹಾಕ್ತೀನಿ ಇವಾಗ. ಇದೊಂದನ್ನು ಬಿಟ್ಟು ಬೇರೆ ಏನೂ ಹಾಕಿಲ್ಲ. ಮುಖಕ್ಕೆ ಅಪ್ಲೈ ಮಾಡ್ಬೋದು, ಕೈಗೆ ಅಪ್ಲೈ ಮಾಡ್ಬೋದು. ಎಣ್ಣೆನ ಜಿಗಿಟಾಗೋದಿಲ್ಲ, ಅಂಟಂಟು ಬರೋದಿಲ್ಲ. ಕೆಲವೊಂದು ಎಣ್ಣೆಗಳು, ಕ್ರೀಮ್ಗಳು, ಬಾಡಿ ಲೋಷನ್ಗಳೆಲ್ಲ ಒಂಥರ ಜಿಗಟೆ ರೀತಿಯಾಗಿ ಹಿಂಸೆ ಆಗುತ್ತೆ ನಮಗೆ. ಆದರೆ ಈ ಎಣ್ಣೆ ಹಾಗಲ್ಲ. ತಲೆಗೆ ಹಚ್ಕೊಂಡ್ರೂ ಅಷ್ಟೇ, ಒಂದು ರೀತಿ ತಲೆ ಹರಳೆಣ್ಣೆ ಹಾಕ್ಕೊಂಡಾಗ ಕೂದಲೆಲ್ಲ ಕಚ್ಕೊಳ್ಳುತ್ತಲ್ಲ, ಆ ಥರ ಏನೂ ಆಗೋದಿಲ್ಲ. ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಬೆನಿಫಿಟ್ ಅಂತೂ ಸಿಗುತ್ತೆ, ಸೈಡ್ ಎಫೆಕ್ಟ್ ಅಂತೂ ಖಂಡಿತವಾಗ್ಲೂ ಇಲ್ಲ. ಎಫೆಕ್ಟು ಇಲ್ಲ, ಸೈಡ್ ಎಫೆಕ್ಟು ಇಲ್ಲ. ಅರ್ಥ ಆಯಿತಾ? 2 ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ತಾಯಿದ್ದೀನಿ. ಇದನ್ನು ಮರೀದಿರ ಹಾಕಿ. ಇಷ್ಟು ತಲೆಗೆ ಹಾಕ್ಕೊಳ್ಳೋದು. ಇದನ್ನು ಮುಖಕ್ಕೂ ಸಹ ಹಾಕೋಬೋದು, ಏನೂ ತೊಂದರೆ ಆಗಲ್ಲ. ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಇದಕ್ಕೆ ಬೇಕಾದರೆ ಇನ್ನೇನೋ ಮಿಕ್ಸ್ ಮಾಡ್ತಾರೆ ಮುಖಕ್ಕೆ ಹಾಕ್ಕೋಬೇಕಾದ್ರೆ. ಅದು ನಾನು ಮಾಡಿ ತೋರಿಸಿದ್ದೀನಿ ಅಲ್ವಾ ಮೊನ್ನೆ ವೀಡಿಯೋದಲ್ಲಿ ಅಲ್ವಾ? ಗ್ಲೋಯಿಂಗ್ ಸ್ಕಿನ್ಗೆ ಕ್ಯಾರೆಟ್ ಆಯಿಲ್ ಅಂದ್ಬಿಟ್ಟು ಬೀಟ್ರೂಟು ಕ್ಯಾರೆಟ್ ಎಲ್ಲ ಹಾಕಿ ಮಾಡಿ ತೋರಿಸಿದ್ದೀನಿ ಅಲ್ವಾ? ಹಾಗಾಗಿ ತಲೆ ಕೂದಲಿಗೆ ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ. ನಾನು ಆಲ್ರೆಡಿ ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ನನಗೆ ತಲೆ ಕೂದಲು ಉದುರೋದು ಕಡಿಮೆ ಆಗಿತ್ತು. ಆ್ಯಕ್ಚುಲಿ ನನಗೆ ಮುಖದಲ್ಲಿ ಬಂಗು ರೀತಿ ಆಗಿತ್ತು ಅಂತ ಹೆದ್ರುಕೊಂಡು ನಾನು ಶಿವಮೊಗ್ಗದಲ್ಲಿರೋ ಯಶೋಧ ಕಾಶಿ ಕ್ಲಿನಿಕ್ಕಿಗೆ ಹೋದೆ. ಅಲ್ಲಿ ಮೇಡಮ್ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, 1 ತಿಂಗಳಿಗಾಗುವಂಥ ಮಾತ್ರೆ ಕೊಟ್ಟಿದ್ದಾರೆ. ಬ್ಲಡ್ ಟೆಸ್ಟ್ ಮಾಡಿಸಿದ್ರು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಜೊತೆಗೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದರು. ಮಂಗಳೂರಿಗೆ ಹೋಗಿದ್ದೆ ಅಂತ ಹೇಳಿದೆ. ಮುಖದಲ್ಲಿ ಆವಾಗಲಿಂದ ನನಗೆ ಉರಿ ಶುರುವಾಯಿತು. ಉರಿ ಆದಮೇಲೆ ಸ್ಕಿನ್ನು ಎಡಿಯೋದಕ್ಕೆ ಶುರುವಾಯಿತು. ಅದಾದಮೇಲೆ ಆ ಜಾಗದಲ್ಲೆಲ್ಲ ಪ್ಯಾಚಸ್ ಥರ ಆಗ್ಲಿಕ್ಕೆ ಶುರುವಾಯಿತು. ಏನೇ ಮಾಡಿದ್ರೂ ಕಡಿಮೆ ಆಗ್ತಾ ಇರಲಿಲ್ಲ. ಅದಾದ ಮೇಲೆ ನಾನು ಈ ರೀತಿ ಮೊದಲೊಂದು ಸಲ
ಬೀಟ್ರೋಟು ಮತ್ತು ಕ್ಯಾರೆಟು, ಇದ್ರದ್ದು ಕಿತ್ಲೆ ಹಣ್ಣು ಸಿಪ್ಪೆ ಎಲ್ಲನೂ ಹಾಕಿ ಒಂದು ಆಯಿಲ್ ಮಾಡಿದೆ, ಅದನ್ನೂ ಯೂಸ್ ಮಾಡ್ತಾಯಿದ್ದೆ. ಅದರ ಜೊತೆಗೆ ಮೇಡಮ್ ಕೊಟ್ಟಿರೋ ಆಯಿಂಟ್ಮೆಂಟು ಸಹ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೊಂದು 15 ದಿನ ಟ್ಯಾಬ್ಲೆಟ್ ಎಲ್ಲ ಖಾಲಿಯಾಗುತ್ತೆ. ಆವಾಗ ನನ್ನ ಸ್ಕಿನ್ಗೆ ಏನಾಗಿತ್ತು ಅದನ್ನೆಲ್ಲ ಫೋಟೋ ತೆಗೆದು ನಿಮ್ಗೆ ಹಾಕ್ತೀನಿ. ಖಂಡಿತವಾಗ್ಲೂ ನಿಮಗೇನಾದರೂ ಬಂಗಾಗಿದೆ ಅಥವಾ ನಿಮಗೇನಾದ್ರೂ ಬಿಸಿಲಲ್ಲಿ ಓಡಾಡಿ ಮುಖದಲ್ಲಿ ಪ್ಯಾಚಸ್ ರೀತಿ ಆಗ್ತಾ ಇದೆ, ಮುಖದ ಸ್ಕಿನ್ನಲ್ಲಿ ಹಳೆ ಕಲೆಗಳು ಉಳ್ಕೊಂಡಿದೆ, ತುಂಬ ಮಡವೆಗಳಿದೆ, ತಲೆ ಕೂದಲು ತುಂಬ ಉದುರ್ತಾ ಇದೆ, ನನ್ನ ತಲೆ ಕೂದಲಲ್ಲಿ ಬೇಗನೆ ನರೆ ಕೂದಲು ಬರ್ತಾ ಇದೆ, ಏನು ಮಾಡೋದು ಅಂತ ಯೋಚನೆ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ರೆಮಿಡಿ ಯೂಸ್ ಮಾಡಿ, ಕ್ಯಾರೆಟ್ ಆಯಿಲ್ ಇದೆಯಲ್ಲ ಅದೊಂದು ರೆಮಿಡಿ ಯೂಸ್ ಮಾಡ್ತಾ ಮಾಡ್ತಾ ಮೇಡಮ್ ಹತ್ರ ಒಂದ್ಸಲ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ತುಂಬ ಹಳುಬ್ರೋರು, ಅವ್ರಿಗೆ 2 ಕಾಲು ಸಹ ಇಲ್ಲ, ವೀಲ್ ಚೇರಲ್ಲಿ ಇರ್ತಾರೆ. ಒಂದು ಬೆಳಿಗ್ಗೆ 9:30 ಮಧ್ಯಾಹ್ನ 1:00 ತನಕ ಇರ್ತಾರೆ. ಸ್ವಲ್ಪ ಕಾಸ್ಟ್ಲಿನೇ ಅವರು. ಟ್ಯಾಬ್ಲೆಟ್ ಆಗಿರ್ಬೋದು, ಅವ್ರ ಫೀಸ್ ಆಗಿರ್ಬೋದು, ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಬಟ್ ಪಕ್ಕಾ ರಿಸಲ್ಟ್. ನಾನು ಹೆಚ್ಚು ಕಡಿಮೆ 7 ಇಯರಿಂದ ಅವ್ರ ಹತ್ರ ಹೋಗ್ತೀನಿ. 7 ಇಯರ್ ಹಿಂದೆ ನನ್ನ ತಲೆ ಕೂದಲು ಉದುರ್ತಾ ಇದೆ ಅಂತ ಹೋಗಿದ್ದೆ. ಅದಾದ ಮೇಲೆ ಇವತ್ತೇ ಹೋಗಿರೋದು ಮತ್ತೆ. ಅರ್ಥ ಆಯ್ತಲ್ಲ? ಖಂಡಿತವಾಗ್ಲೂ ನೀವು ಹೋಗೋದಾದರೆ ಖಂಡಿತವಾಗ್ಲೂ ಅಡ್ರೆಸ್ಸು ನಾನು ಆಗಲೇ ಹೇಳಿದ್ದೀನಿ. ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಹೇಳಿರಿ, ಯಶೋಧ ಕಾಶಿ ಮೇಡಮ್ ಕ್ಲಿನಿಕ್ ಎಲ್ಲಿದೆ ಕರ್ಕೊಂಡೋಗಿ ಅಂತನ್ನಿ. ಆ ಕ್ಲಿನಿಕ್ ಎದುರುಗಡೆನೇ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಹೋಗಿ ತೋರಿಸ್ಕೊಂಡು ಬನ್ನಿ ಸ್ನೇಹಿತರೆ. ಕ್ಯಾರೆಟ್ ಆಯಿಲ್ನ ಮನೇಲಿ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರತಿಯೊಬ್ಬರಲ್ಲೂ ಕೆಲವೊಂದು ಅನುಮಾನಗಳಿರುತ್ತೆ, ಸೈಡ್ ಎಫೆಕ್ಟ್ ಏನಾರು ಆಗುತ್ತಾ ಅಂತ. ಮನೇಲಿ ತಿನ್ನೋಂತಹ ಫುಡ್ಗಳಿಂದ ಮಾಡಿರೋದು ಯಾವುದೇ ಒಂದು ವಸ್ತುಗಳಾದ್ರೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಯೂಸ್ ಮಾಡಿ. ಏನಾದರೂ ಸೈಡ್ ಎಫೆಕ್ಟ್ ಆಯಿತು ಅಂದರೆ ನನ್ನ ಕಮೆಂಟ್ ಹಾಕಿ, ಖಂಡಿತ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಓಕೆನಾ? ವಾಯ್ಸ್ ಕೊಡ್ತಾ ಇರ್ತೀನಿ, ಕಾಲಿಂಗ್ ಬಿಲ್ ಆಗುತ್ತೆ, ಮೊಬೈಲ್ ಬರುತ್ತೆ, ಎಲ್ಲದಕ್ಕೂ ನಾನು ಎದ್ದು ಹೋಗಲೇಬೇಕು, ಮಾತಾಡಲೇಬೇಕು. ಖಂಡಿತವಾಗ್ಲೂ ಸ್ನೇಹಿತರೆ, ಪ್ರತಿಯೊಬ್ಬರಲ್ಲೂ ಒಂದಿರುತ್ತೆ, ಒಂದೊಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆ ಕೆಲಸ ಸಕ್ಸಸ್ ಆಗಬೇಕು. ನಿಮ್ಮಲ್ಲೇ ಇಟ್ಕೊಂಡಿರ್ತೀರ, ಏನೋ ಒಂದು ಮನೇಲಿ ಯಾರಿಗೂ ಹೇಳ್ದೇನೆ ಸರ್ಪ್ರೈಸ್ ಆಗಿ ಏನೋ ಒಂದು ಸಕ್ಸಸ್ ಆಗಬೇಕು, ತುಂಬ ಲಕ್ಷಾಂತರ ದುಡ್ಡು ಬರೋವಂಥ ಕೆಲಸ, ಆದರೆ ಸಕ್ಸಸ್ ಆಗ್ತಾ ಇಲ್ಲ ನನಗೆ, ಏನು ಮಾಡಲಿ ನಾನು? ಏನೇ ಮಾಡಿದ್ರು, ಯಾವ ದೇವರು ಕೈ ಮುಗಿದ್ರೂ ಆಗ್ತಾ ಇಲ್ಲಪ್ಪ, ಏನು ಮಾಡಲಿ ಅಂತಂದರೆ ಒಂದು ಕೆಲಸ ಮಾಡಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮನೆಯಲ್ಲಿ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ಈ ವಿಚಾರನ. ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ ನಾನು ಹೇಳೋ ವಿಚಾರನ, ಆಯಿತಾ? ನೀವು ಯಾರಿಗೂ ಹೇಳ್ದಿರ, ಪುಟ್ಟ ಮಕ್ಕಳು ಇರುತ್ತವೆ ಗೊತ್ತಾ, ಮೆಚರ್ಡ್ ಆಗದೇ ಇರೋವಂಥ ಹೆಣ್ಮಕ್ಳು, ಒಂದು 4 ವರ್ಷ ಮೇಲೆ ಅಥವಾ ಒಂದು 8 ವರ್ಷದ ಒಳಗಡೆ ಹೆಣ್ಮಕ್ಳಿಗೆ ಪುಟ್ಟ ಕಾಲಿನ ಗೆಜ್ಜೆಗಳನ್ನ ತೆಗೆದುಕೊಡಿ. ಒಬ್ಬರಿಗೆ ತೆಗೆದುಕೊಡಿ, ಎಲ್ಲರಿಗೂ ತೆಗೆದುಕೊಡ್ಬೇಕಂತಿಲ್ಲ. ತೆಗೆದುಕೊಟ್ಬಿಟ್ಟು ಸುಮ್ಮನೆ ಬಂದ್ಬಿಡಿ. ವಯಸ್ಸಾಗಿರೋ ಅಜ್ಜ ಅಜ್ಜಿಗೆ ಅವ್ರಿಗೆ ಎಲೆ ಅಡಿಕೆ, ಹೊಗೆ ಸೊಪ್ಪು ಹಾಕ್ಕೊಳ್ಳೋ ಹುಚ್ಚಿರುತ್ತೆ, ಕೆಲವರಿಗೆ ಕಡ್ಡಿ ಹುಡಿ ಹಾಕೊಳ್ಳುವಂಥ ಅಭ್ಯಾಸ ಇರುತ್ತೆ. ಅವ್ರಿಗೆ ಏನು ಮಾಡಿ ಗೊತ್ತಾ, ಅವರು ಸಂಬಂಧಿಕರೇ ಆಗಬೇಕಂತ ಏನಿಲ್ಲ. ನಿಮ್ಗೆ ಗೊತ್ತಿರೋರೋ ಅಥವಾ ಯಾರೋ ಒಬ್ಬರು ಎಲೆ ಅಡಿಕೆ ಕೊಡಪ್ಪ ದುಡ್ಡು ಅಂತಂದರೆ ನಿಮ್ಗೆ ಒಳ್ಳೇದಾಗೋದಕ್ಕೆ ಅವ್ರು ಕೇಳ್ತಾ ಇದ್ದಾರೆ. ಒಬ್ಬ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಬಂದು ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಒಬ್ಬ ಮನುಷ್ಯ ಬಂದು ವಯಸ್ಸಾಗಿರೋ ನಿಮ್ಮ ಹತ್ರ ಎಲೆ ಅಡಿಕೆಗೆ ಒಂದು 10 ರೂಪಾಯಿ ಕೊಡು ಮಗ ಅಂತಂದರೆ, ನಮ್ಮ ಶ್ರೀನಿವಾಸನೇ ಬಂದು ಕೇಳ್ತಾ ಇದ್ದಾನೆ ಅಂದ್ಕೊಂಡು ಕಣ್ಣಿಗೆ ಮುಗ್ಗು ಹೊತ್ಕೊಂಡು ಕೊಡಿ. ಖಂಡಿತ ನಿಮಗೆ ಎಲ್ಲ ಕೆಲಸಗಳು ಕೈ ಹಿಡಿಯುತ್ತೆ. ಯಾಕೆಂದರೆ ನಾವು ಮಾಡೋದು ಹಾಗೆ, ನಾವು ಮಾಡ್ತಿದ್ದಿದ್ದೆ ಹಾಗೆ. ಅಜ್ಜಿ ಹೇಳೋರು, ಆ ಮನೆಯಲ್ಲಿ ಮುಗ ಐತೆ ಕಣೋ, ಮೆಚರ್ಡ್ ಆಗದಿರೋ ಹೆಣ್ಮಕ್ಳನ್ನೆಲ್ಲ ಮುಗ ಅಂತಲೇ ಕರೆಯೋದು, ಮುಗ ಐತೆ ಕಣೋ, ಹೋಗ್ಬಿಟ್ಟು ಅದಕ್ಕೆ ಒಂದು ಜೊತೆ ಕಾಲಿನ ಗೆಜ್ಜೆ ಕೊಟ್ಬಿಟ್ಟು ಬಾ, ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ, ಸುಮ್ಮನೆ ಕೊಟ್ಬಿಟ್ಟು ಬಂದ್ಬಿಡು, ಆಮೇಲೆ ನೋಡ್ಕೊ ಅನ್ನೋರು. ಅವ್ವ, ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ ಕಣವ್ವ, ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲ ಬರೀತಾ ಇದ್ದೀನಿ, ಯಾವುದರಲ್ಲೂ ಸಕ್ಸಸ್ ಕಾಣ್ತಾ ಇಲ್ಲ. 0.1 0.2ನಲ್ಲಿ ಈ ಥರ ಹೊರ್ಟೋಗ್ತಾ ಇದೆ ನನಗೆ. ಅದರಲ್ಲೂ ಅರ್ಧ ನಂಬರಲ್ಲ, 1 ನಂಬರಲ್ಲ, 0.1 ಅಂತಂದರೆ ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅವ್ವ. 3 ವರ್ಷ ಆಯಿತು, ನಾನು ಇನ್ನೂ ಎಕ್ಸಾಮ್ ಬರೀತಾನೇ ಇದ್ದೀನಿ ಕಣವ್ವ. ಏನಿಲ್ಲ ಮಗ, ನಿಮ್ಮ ಅಪ್ಪ ಕೂಡಾಕಿರೋ ದುಡ್ಡು ನಿಂತವಿಲ್ವಾ? ಹೋಗು, ಒಂದು 2,000 ರೂಪಾಯಿ ಖರ್ಚಾಯ್ತದೆ, ಹೋಗ್ಬಿಟ್ಟು ಒಂದೂವರೆ ಸಾವಿರ ಅಷ್ಟೇ ಚಿಕ್ಕ ಚಿಕ್ಕ ಕೈಗಳಲ್ವ, ಹೋಗ್ಬಿಟ್ಟು ಒಂದು ಕಾಲಿನ ಗೆಜ್ಜೆ ತಗೊಬಂದು ಮುಗಿನ ಕಾಲಿಗೆ ಹಾಕ್ಬಿಡು ಮಗ, ನೀನೇ ಹಾಕು, ಅವ್ರ ಕೈ ಕೊಡಬೇಡ, ನೀನೇ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎದ್ದು ಮುದ್ದಾಡ್ಬಿಟ್ಟು ಬರೋಗು ಮಗನ ಅಂತ ಕಳಿಸೋರು. ಪರಿಚಯದಲ್ಲಿರೋ ಮನೆಗೆ ಕಳಿಸ್ತಿದ್ರು. ವಯಸ್ಸಾಗಿರೋರು ಯಾರು ಇತ್ತು ಅಂತಂದರೆ ಎಲೆ ಅಡಿಕೆ, ನಿಜವಾಗ್ಲೂ ಎಲೆ ಅಡಿಕೆ, ಅವ್ರೇನಾದರೂ ಹೊಗೆ ಸೊಪ್ಪು ತಿಂದರೆ ಹೊಗೆ ಸೊಪ್ಪು, ಕಡ್ಡಿ ಹುಡಿ ತಿಂದರೆ ಕಡ್ಡಿ ಹುಡಿ ಹಾಗೆ ಕೊಟ್ಬಿಟ್ಟದೆ ಕೊಡ್ತಿದ್ರು. ಎಲೆ ಅಡಿಕೆ ಎರಡನ್ನೂ ಜೊತೆಯಲ್ಲೇ ಕೊಡಬೇಕಪ್ಪ, ಒಂಟಿಯಾಗಿ ಕೊಡಬೇಡಿ, ಬರೀ ಎಲೆನೂ ಕೊಡಬೇಡಿ, ಬರೀ ಅಡಿಕೆನೂ ಕೊಡಬೇಡಿ, ಎರಡನ್ನೂ ಜೊತೆಯಾಗೇ ಕೊಡಿ, ಖಂಡಿತ ಒಳ್ಳೆಯದಾಗುತ್ತೆ. ಏಕೆಂದರೆ ಕೆಲವರು
ಮಕ್ಕಳಾದ ತಕ್ಷಣವೇ ಬಾಣಂತಿಯರ ಕೈಲಿ ಮನೆಗೆ ಬಾಣಂತಿನ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬಂದು ಸೂತಕ ಎಲ್ಲ ತೆಗೆದಾದ್ಮೇಲೆ ಎಲೆ ಅಡಿಕೆನೇ ಮಗು ತಲೆ ಮೇಲೆ ಇಟ್ಟು ಕೊಡ್ತಾರೆ ಪದ್ಧತಿ ಇದೆ. ನಮ್ಮ ಮನೆಗಳಲ್ಲಿ ಇದೆ ಅದು. ಏನೋ ಶಾಸ್ತ್ರ ಇದೆ. ಏನೋ ಬಂದದ್ದು ತಲೆ ಮೇಲೆ ಹೋಗುವಂತ ಏನೋ ಹೇಳ್ತಾರೆ. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ನನಗೆ. ನಮ್ಮ ಚಿಕ್ಕಮ್ಮನ ಕೇಳ್ಬಿಟ್ಟು ನಾನು ಹೇಳ್ತೀನಿ. ಅಂದರೆ ನಮ್ಮ ಅತ್ತೆ ಕೇಳ್ಬಿಟ್ಟು ಹೇಳ್ತೀನಿ. ಚಿಕ್ಕತ್ತೆನ ಮತ್ತು ನಮ್ಮ ಚಿಕ್ಕಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಈ ಥರ ಇದೆ. ಖಂಡಿತ ಪ್ರಯತ್ನ ಪಡಿ. ಮಹಾಲಕ್ಷ್ಮಿ ಅಲ್ಲಿ ಬರ್ತಾಳೆ, ಈ ಮೂಲೆಯಲ್ಲಿ ಬರ್ತಾಳೆ. ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ರೆ, ಒಂದಷ್ಟು ಧೂಪ ಹಾಕ್ಬಿಟ್ರೆ ಬರ್ತಾಳೆ. ಒಂದು 4-5 ಕರ್ಪೂರ ಎಷ್ಟಿಗೆ ಹಚ್ಬಿಡೋಣ. ಅಮ್ಮ ತಾಯಿ ನನ್ನ ಬಿಟ್ಟು ಹೋಗ್ಬೇಡ ಕಣಮ್ಮ ಅಂತ ಅಂದ್ಬಿಟ್ರೆ ಬರ್ತಾಳೆ ಅಂತ. ಖಂಡಿತ ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡಿ. ಆ ಥರ ಅಂದ್ಕೊಂಡ್ರೆ ತಪ್ಪು. ನಾವು ಮಾಡೋ ಕೆಲಸದಲ್ಲಿ ನಾವು ಆಲೋಚನೆ ಮಾಡ್ತೀವಲ್ಲ, ದೇವ್ರ ಪೂಜೆ ಮಾಡೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಸಡನ್ನಾಗಿ ಕೂತ್ಕೊಂಡು ಕೆಲವೊಂದು ಆಲೋಚನೆ ಮಾಡೋ ನಿಜ ಆಗ್ಬಿಟ್ಟಿರುತ್ತೆ. ಬೇಕಾದ್ರೆ ನೋಡಿ, ಏನೋ ಒಂದು ಸ್ನಾನ ಮಾಡ್ತಿರ್ತೀರ, ಬಾತ್ರೂಮಲ್ಲಿ ಇರ್ತೀರೋ, ಟಾಯ್ಲೆಟಲ್ಲಿ ಇರ್ತೀರ, ಊಟ ಮಾಡ್ತಿರ್ತೀರ, ಏನೋ ಒಂದು ಕೆಲಸ ಮಾಡ್ತಿರ್ತೀರ, ಏನೋ ಒಂದು ಥಾಟ್ ನಿಮ್ಮ ಮನಸ್ಸು ಬರುತ್ತೆ. ಅದು ಸಕ್ಸಸ್ ಆಗಿರುತ್ತೆ, ಅದು ನಿಜ ಆಗಿರುತ್ತೆ. ಅದು ನಿಮ್ಮ ಜೀವನದಾರ ಆಗಿರ್ಬೋದು, ಬೇರೆಯವ್ರ ಜೀವನದಾರ ಆಗಿರ್ಬೋದು. ನೀವೇನು ಅವಾಗ ಪೂಜೆ ಮಾಡ್ತಿದ್ರಾ? ಇಲ್ಲ ಅಲ್ವಾ? ಅದಕ್ಕೆ ಮನಸ್ಸು, ಒಳ ಮನಸ್ಸು ಉತ್ತರ ಕೊಡುತ್ತೆ, ಒಳ್ಳೆ ಮನಸ್ಸು ಮಾತಾಡುತ್ತೆ ಅನ್ನೋದು ಇದಕ್ಕೇನೆ. ಹೌದಲ್ವಾ? ಬನ್ನಿ, ಎಲ್ಲ ದೇವ್ರ ಫೋಟೋನೆಲ್ಲ ಒರೆಸಿ ಎಲ್ಲ ಮಾಡಿ ನಾನು ಅರಿಶಿನ ಕುಂಕುಮವನ್ನು ಇಡ್ತಾ ಇದ್ದೀನಿ. ಹೇಳ್ತೀರಾ, ಅಕ್ಕ ರಾಯರ ಫೋಟೋಕ್ಕೆ ಕುಂಕುಮವನ್ನು ಇಡಬೇಡಿ ಅಂತ ಹೇಳ್ತೀರಾ. ದಯವಿಟ್ಟು ಕ್ಷಮೆ ಇರಲಿ. ನಮಗೆ ಮೊದಲಿಂದನೂ ಅದು ಕುಂಕುಮವನ್ನು ಇಟ್ಟು ಅಭ್ಯಾಸ ಆಗಿದೆ. ಬರೀ ಕುಂಕುಮವನ್ನು ಇಡದೆ ಹಾಗೆ ಫೋಟೋವನ್ನು ಇಟ್ಟರೆ ಏನೋ ಒಂಥರ ಖಾಲಿ ಖಾಲಿ ಥರ ಕಾಣಿಸುತ್ತೆ. ಅದು ಅಜ್ಜಿ ಕಾಲದಿಂದನೂ ಅದು ನಡ್ಕೊಂಡು ಬಂದಿರೋದ್ರಿಂದ ನಾನು ಅದನ್ನು ನೀವು ಹೇಳಿದ್ರಿ ಅಂತ ಖಂಡಿತ ಅದನ್ನು ನಾನು ತಪ್ಸೋಕ್ಕಾಗೋದಿಲ್ಲ. ನನ್ನ ಮನೆಯಲ್ಲಿ ನನ್ನ ಅಜ್ಜಿ ಹೆಂಗೆ ಮಾಡ್ತಿದ್ರೋ ನಾನು ಹಾಗೇ ಪೂಜೆಗಳು ಮಾಡೋದು, ನಾನು ಅದೇ ಥರನೇ ನಡ್ಕೊಳ್ಳೋದು. ಯಾರೇ ಕಮೆಂಟ್ ಹಾಕಿರೋರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ತುಂಬ ಸಲ ನನಗೆ ಕಮೆಂಟ್ ಬಂದಿದೆ, ಅಕ್ಕ ದಯವಿಟ್ಟು ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ಅರಿಶಿನ ಕುಂಕುಮವನ್ನು ಇಡಬೇಡಿ ಅಂತ. ಕ್ಷಮೆ ಇರಲಿ. ನನ್ನ ಅಜ್ಜಿ ತಾತ ಅಂದರೆ ನನ್ನ ಅತ್ತೆ ಮಾವನ ನಮ್ಮ ಯಜಮಾನ್ರ ತಂದೆ ತಾಯಿನ ಅಜ್ಜಿಯ ತಾತ ಅಂತಲೇ ಕರೀತಾ ಇದ್ದು, ಅಪ್ಪ ಅವ್ವ ಅಂತ. ನನ್ನ ಅವ್ವ ಹೆಂಗೆ ಹೇಳ್ಕೊಟ್ಟಿದ್ದಾರೋ ನಾನು ಅದೇ ಥರನೇ ಮಾಡೋದು. ದಯವಿಟ್ಟು ಕ್ಷಮಿಸಿ. ನಾನು ಅವರನ್ನು ಬಿಟ್ಟು ಹೊಸದಾಗಿ ನಾನು ಏನನ್ನೂ ಪಾಲನೆ ಮಾಡೋಕ್ಕೆ ಹೋಗೋದಿಲ್ಲ, ಪಾಲನೆ ಮಾಡೋದೂ ಇಲ್ಲ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಖಂಡಿತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾರೋ ಪುರೋಹಿತರು ಹೇಳಿದರು, ಮಠದಲ್ಲೇ ಹೇಳಿರ್ಬೋದು ನಿಮಗೆ ನಾಮವನ್ನು ಇಡಿ, ಇದು ಗಂಧವನ್ನು ಇಡಿ ಅಂತ ನಿಮಗೆ ಮಠದಲ್ಲೇ ಹೇಳಿರ್ತಾರೆ, ಒಪ್ಕೊಳ್ತೀನಿ ಅದು. ಆದರೆ ನನ್ನ ಮನೆಯಲ್ಲಿ ಮಾಡೋ ಪದ್ಧತಿನ ನಾನು ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ರಾಘವೇಂದ್ರ ಸ್ವಾಮಿಗಳು ಸಹ ಸಂಸಾರಸ್ಥರೇ, ಅದನ್ನು ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಅಜ್ಜಿ ಹೇಳ್ತಾ ಇದ್ರು, ಅವನು ಕುಟುಂಬಸ್ಥನೇ ಕಣವ, ಆಮೇಲೆ ಒಂದು ಕಳೆ ಬಂದು ದೇವರು ಅನ್ನಿಸ್ಕೊಂಡ ಕಣವ ಅಂತಂತಿದ್ರು. ಆಯ್ತಾಯ್ತಾ, ನಮ್ಮ ಅತ್ತೆ ಮಾವ ಆ ಥರ ಹೇಳ್ಕೊಡ್ತಿದ್ರು ಅಂತ. ಏನಾರು ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಯಾಕೆಂದರೆ ರಾಯರ ಭಕ್ತರಿಗೆ ಕೋಪ ಬರುತ್ತೆ ಏನಾರು ಮಾತಾಡಿದ್ರೆ. ಅದಕ್ಕೆ ಬ್ಯಾಗ್ ತಗೊಂಡಿದ್ದೆ, ಒಂದು ಪರ್ಸ್ ತಗೊಂಡಿದ್ದೆ, ಅದಕ್ಕೂ ಸಹ ಪೂಜೆ ಮಾಡ್ತಾ ಇದ್ದೀನಿ. ಏನಕ್ಕ ಎಲ್ಲದಕ್ಕೂ ಪೂಜೆ ಮಾಡ್ತೀರಾ ಅಂದರೆ, ಖಂಡಿತವಾಗ್ಲು ಅರಿಶಿನ ಕುಂಕುಮ ಇಟ್ಟು ಏನೇ ಒಂದು ವಸ್ತು, ತರಕಾರಿ ತೊಗೊಂಡು ಬರಲಿ, ಪರ್ಸ್ ತೊಗೊಂಡು ಬರಲಿ, ಬಟ್ಟೆ ತೊಗೊಂಡು ಬರಲಿ, ಒಂದು ಸೂಜಿ ತೊಗೊಂಡು ಬರಲಿ, ದಾರ ತೊಗೊಂಡು ಬರಲಿ, ಭಗವಂತನ ಹೆಸರು ಹೇಳಿ ಒಂಚೂರು ಅರಿಶಿನ ಕುಂಕುಮ ಇಟ್ಟು ನಿಂತಿದ್ದ ಜಾಗದಲ್ಲೇ ಕೈ ಮುಗಿದು ಬಳಕೆ ಮಾಡ್ಕೊಳ್ತೀನಿ. ಇದರಿಂದ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಆಗೋದಿಲ್ಲ. ಯಾವ ರೂಪದಲ್ಲಾದ್ರೂ ನಾವೇನೇ ವಸ್ತುವನ್ನು ತಗೋಬೇಕು ಅಂತ ಬಯಸಿದ್ರೂ ಸಹ ಮನೆಗೆ ಬಂದು ತಲುಪುತ್ತೆ, ಅದು ಸೇರಿಕೊಳ್ಳುತ್ತೆ ನಮ್ಮ ಕೈಗೆ. ಯಾವುದೋ ಒಂದು ರೂಪದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ. ನಿಜವಾಗ್ಲೂ ನೀವು ಪ್ರಯತ್ನ ಮಾಡಿ ನೋಡಿ. ಒಂದು ಕರ್ಚೀಫ್ ತೊಗೊಂಬನ್ನಿ, ಅದಕ್ಕೊಂಚೂರು ಅರಿಶಿನ ಕುಂಕುಮ ಇಟ್ಟು ಅದೇನು ಪೂಜೆನೇ ಮಾಡಬೇಕಂತಿಲ್ಲ. ಅಪ್ಪ ನಮ್ಮಪ್ಪ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡೋ ತಂದೆ, ದುಡ್ಡು ಕಾಸು ಸೇರ್ಸಪ್ಪ ಅಂತ ಕೇಳಿ ಆಮೇಲೆ ನೋಡಿ. ದೀಪ ಫೋಟೋ ಎಲ್ಲ ಒರೆಸಿ, ನಾಮ ಅರಿಶಿನ ಕುಂಕುಮ ಇಟ್ಟು, ದೀಪಕ್ಕೆ ಬತ್ತಿ ಬದಲಾಯಿಸಿ ಹೊಸ ಬತ್ತಿಯನ್ನು ಹಾಕಿ, ಹೂ ಮುಡಿಸಿ, ಹಾಗೆಯೇ ಗಂಧದ ಕಡ್ಡಿ ಹಚ್ಚೋಕ್ಕೂ ಮುಂಚೆ ಸ್ವಲ್ಪ ಕೆಂಡ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಒಲೆ ಮೇಲೆ ಕಂಠ ಇಟ್ಟಿದೆ. ಕೆಂಡನೂ ರೆಡಿಯಾಗಿದೆ. ಈಗ ಧೂಪ ಮತ್ತು ಮಂಗಳಾರತಿ ಮಾಡ್ಕೊತು ಅಂದರೆ ಇವತ್ತಿನ ಪೂಜೆ ಮುಗೀತು. ಇದಾದ ಮೇಲೆ ನಮ್ಮ ರಾಯರ ಒಂದು ಗುರುಚರಿತ್ರೆಯನ್ನು, ರಾಯರ ಅಲ್ಲ ದತ್ತಪ್ಪಂದು ಗುರುಚರಿತ್ರೆಯನ್ನು ಓದ್ತೀನಿ. ಯಾರೇ ಗುರುಚರಿತ್ರೆಯನ್ನು ಓದಬೇಕು ಅಂತಂತಂದರೆ ದಯವಿಟ್ಟು ಬೇರೆಯವ್ರ ಕೈಲಿಂದ ಆ ಪುಸ್ತಕವನ್ನು ತಗೊಳ್ಳಿ. ನೀವು ದುಡ್ಡು ಕೊಟ್ಟು ತೊಗೋಬೇಡಿ. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಗೆ ಯಾರಿಗಾದ್ರೂ ಒಳ್ಳೇದಾಗಬೇಕು ಅನ್ನೋದಿದ್ದರೆ, ರಾಯರ ಭಕ್ತರು ಯಾರು ಇದ್ದರೆ ಅಥವಾ ದತ್ತಪ್ಪನ ಭಕ್ತರು ಯಾರು ಇದ್ದರೆ, ಯಾವುದೇ ಗುರುವಿನ ಭಕ್ತರಾಗಲಿ ಅಪ್ಪ, ಗುರು ಅಂದರೆ ಎಲ್ಲರೂ ಒಂದೇ, ಆ ಒಂದು ಸಂಬಂಧಪಟ್ಟಾಗೆ ಆ ಪುಸ್ತಕವನ್ನು ತೆಗೆದುಕೊಡಿ. ಅದು ಪುಟ್ಟ ಮಕ್ಕಳು ಕೈಲಿ ಓದೋವಂಥ ಮಕ್ಕಳಿದ್ರೆ ಖಂಡಿತ ಕೊಡಿಸಿ. ಪ್ರತಿದಿನವೂ ನೀವು ಸ್ನಾನ ಮಾಡಿ ಗುರುಚರಿತ್ರೆಯನ್ನು ಓದ್ಬೋದು. ಗುರುವಾರನೇ ಓದಬೇಕು ಅಂತೇನಿಲ್ಲ. ಯಾವತ್ತು ತಲೆಗೆ ಸ್ನಾನ ಮಾಡ್ತೀರೋ ಅವತ್ತು ನೀವು ಗುರುಚರಿತ್ರೆಯನ್ನು ಓದಿ.
ಗುರುಚರಿತ್ರೆಯನ್ನು ಹೀಗೆ ಓದ್ತೀನಿ ಅಂತ ಒಂದು ಸಂಕಲ್ಪವನ್ನು ಮಾಡಿಟ್ಕೊಳ್ಳಿ. ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ಜೋರಾಗಿ ಹೇಳಬೇಕು, ಮನಸ್ಸಲ್ಲಿ ಹೇಳ್ಕೋಬಾರ್ದು. ಜೋರಾಗಿ ಹೇಳಿದ್ರೆ ಮನೇಲಿರೋ ದುಷ್ಟ ಶಕ್ತಿಗಳೆಲ್ಲ ಹೋಗುತ್ತೆ, ಕೆಲಸ ಕಾರ್ಯಗಳು ಕೈ ಹಿಡಿಯುತ್ತೆ, ಸಕ್ಸಸ್ ಕಾಣ್ತೀರಾ. ಗುರು ಚರಿತ್ರೆಯಲ್ಲಿ ಅಷ್ಟು ಶಕ್ತಿ ಇದೆ. ಪ್ರತಿಯೊಬ್ಬ ಗುರುಗೂ ಅವ್ರ ಬೆನ್ನಿಂದೆ ದತ್ತಪ್ಪ ಇದ್ದೇ ಇರ್ತಾರೆ ಅನ್ನೋ ನಂಬಿಕೆ ದತ್ತಪ್ಪ ಇರ್ತಾರೆ ಅಂತಲೂ ಕೂಡ. ಅಚಲಾನಂದ ಗುರುಗಳ ಆಶ್ರಮಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಇಲ್ಲೇ ಸಕ್ರೆಪಟ್ಟಣದ ಹತ್ರ, ನಮ್ಮೂರ ಹತ್ರನೇ ಹೋಗಿದ್ದು ಬರ್ತೀನಿ. ಅಲ್ಲೂ ಸಹ ವಿಡಿಯೋ ಮಾಡ್ಕೊಂಬರ್ತೀನಿ ಸ್ನೇಹಿತರೆ. ಪ್ರತಿದಿನವೂ ಒಂದೊಂದು ಅಧ್ಯಾಯವನ್ನು ಓದೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಪುಟ್ಟ ಮಕ್ಕಳ ಕೈಲಿ ಈ ಅಭ್ಯಾಸವನ್ನು ದಯವಿಟ್ಟು ಮಾಡಿಸಿ, ನಮ್ಮ ಸಂಪ್ರದಾಯ ಉಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.